ಒಂದು ಕೊರಿಂಥದವರಿಗೆ ಬರೆದ ಪುಸ್ತಕ 2ನೇ ಅಧ್ಯಾಯ 12ನೇ ವಚನ. ನಾವು ಪ್ರಾಪಂಚಿಕ ಆತ್ಮವನ್ನು ಹೊಂದದೆ ದೇವರು ನಮಗೆ ದಯಪಾಲಿಸಿರುವ ಕೃಪಾ ವರಗಳನ್ನು ತಿಳುಕೊಳ್ಳುವುದಕ್ಕಾಗಿ ದೇವರಿಂದ ಬಂದ ಆತ್ಮವನ್ನೇ ಹೊಂದಿದೆವು. ಕರ್ತನಲ್ಲಿ ಪ್ರೀತಿಯ ದೇವಿ ಜನರೇ, ದೇವರಾಗಿರುವ ಯೇಸು ಕರ್ತನು ಅನುದಿನವೂ ಸಹ ನಿಮ್ಮನ್ನು ಪ್ರೀತಿಸುತ್ತಾ ರಕ್ಷಿಸುತ್ತಾ ನಡೆಸ್ತಾ ಇದ್ದಾರೆ. ಅನುದಿನವೂ ಸಹ ನಿಮ್ಮನ್ನು ಪ್ರೀತಿಸುವುದರಿಂದಲೇ ಈ ಲೋಕದಲ್ಲಿ ಇರುವ ಎಲ್ಲವುಗಳಿಂದಲೂ ಸಹ ತಪ್ಪಿಸಿ ನಿಮ್ಮನ್ನು ಕಾಯಲಿಕ್ಕೂ ಸಹ ಅವರು ಶಕ್ತರಾಗಿ ಇದ್ದಾರೆ. ಯೇಸು ಕರ್ತನು ನಿನ್ನೆ ಇವತ್ತು ನಾಳೆ ಎಂದೆಂದಿಗೂ ಸಹ ನಿರಂತರವಾಗಿ ಇರುವಂತಹ ದೇವರಾಗಿ ಇದ್ದಾರೆ. ಈ ಲೋಕದಲ್ಲಿರುವಂತಹ ಸ್ವಲ್ಪ ಕಷ್ಟಗಳು, ಸ್ವಲ್ಪ ಸಮಸ್ಯೆ, ನೋವು, ಕಣ್ಣೀರು ಇದೆಲ್ಲವೂ ಸಹ ಶಾಶ್ವತವಾದದಲ್ಲ. ಇದು ಕೊನೆಗಾಣಲ್ಪಡುತ್ತದೆ. ನಿಮ್ಮನ್ನ ಶಾಶ್ವತವಾದಂತಹ ರಾಜ್ಯದಲ್ಲಿ ದೇವರು ಸೇರಿಸಲಿಕ್ಕೋಸ್ಕರವಾಗಿ ಯೇಸು ಕರ್ತನ ಮುಖಾಂತರವಾಗಿ ರಕ್ಷಿಸಿದ್ದಾರೆ ಮಾತ್ರವಲ್ಲದೆ ಪವಿತ್ರ ಆತ್ಮನು ನಿಮಗೆ ಧಾರಾಳವಾಗಿ ಅನುಗ್ರಹಿಸಿಕೊಟ್ಟಿದ್ದಾರೆ. ನಿಮ್ಮ ಒಳಗಡೆ ದೇವರ ಆತ್ಮನಿದ್ದಾರೆ. ಅವರು ಶಾಶ್ವತವಾದಂತಹ ರಾಜ್ಯದಲ್ಲಿ ನಿಮ್ಮನ್ನ ನಡೆಸುವವರಾಗಿ ಇದ್ದಾರೆ. ನೀವು ಯೇಸು ಕರ್ತನ ಮುಖಾಂತರವಾಗಿ ವರಗಳಿಂದ ತುಂಬಲ್ಪಟ್ಟವರು. ಆ ವರಗಳೆಲ್ಲವೂ ಸಹ ಯೇಸುವನ್ನು ನೀವು ಮಹಿಮೆ ಪಡಿಸುವ ಹಾಗೆ ನಿಮ್ಮನ್ನ ಬಲಪಡಿಸುತ್ತಾ ನಿಮಗೆ ಆದರಣೆಯೂ ಸಹ ಕೊಡುವಂಥದ್ದಾಗಿ ಇದೆ. ಆದ ಕಾರಣ ಪವಿತ್ರಾತ್ಮನ ಅನುಸಾರವಾಗಿ ನಡೆಯಿರಿ. ನಿಮ್ಮ ಒಳಗಡೆ ಇರುವಂತಹ ಆತ್ಮನು ಈ ಲೋಕ ಸಂಬಂಧವಾದಂತಹ ಆತ್ಮನಲ್ಲ, ಪರಲೋಕಕ್ಕೆ ಸಂಬಂಧಪಟ್ಟಂತಹ ಆತ್ಮ, ಈ ಲೋಕವನ್ನು ಜಯಿಸಲ್ಪಟ್ಟಂತಹ ಆತ್ಮ. ಆದ್ದರಿಂದ ಪವಿತ್ರ ಆತ್ಮ ನಿಮ್ಮ ಒಳಗಡೆ ಇರೋದ್ರಿಂದ ನಿಮ್ಮಲ್ಲಿ ಇರುವಂತಹ ವರಗಳನ್ನ ಪ್ರಕಟಪಡಿಸಲಿಕ್ಕಾಗಿ ಅವರಿಗೆ ಸಮರ್ಪಿಸಿಕೊಡ್ರಿ. ಆನಂತರದಲ್ಲಿ ನೀವು ದೇವರಿಗೆ ಒಳ್ಳೆಯ ಸುವಾಸನೆಯಾಗಿ ವರಗಳಿಂದ ಅದ್ಭುತಗಳಿಂದಲೂ ಅನೇಕರಿಗೆ ಸಾಕ್ಷಿಯಾಗಿ ಅವರ ಮಹಿಮೆಯನ್ನ ಎಲ್ಲ ಕಡೆಯೂ ಸಾರುವ ಹಾಗೆ ದೇವರು ನಿಮ್ಮನ್ನು ಉಪಯೋಗಿಸುವವರಾಗಿ ಇದ್ದಾರೆ. ನಾವು ಪ್ರಾರ್ಥಿಸುವ. ಸರ್ವಶಕ್ತನಾದ ದೇವರೇ, ನಮ್ಮೊಳಗಡೆ ನೀವು ಇಟ್ಟಿರುವಂತಹ ದೇವರ ಆತ್ಮನಿಗಾಗಿ ಸ್ತೋತ್ರ. ದೇವರೇ, ಆ ಆತ್ಮನ ವರಗಳಿಂದ ನಮ್ಮನ್ನು ತುಂಬಿಸಿ ನಾವು ಎಲ್ಲ ಕಡೆಯೂ ನಿಮಗೆ ಸಾಕ್ಷಿಯಾಗಿ ಜೀವಿಸುವಂತೆ ಸಹಾಯಿಸಿರಿ. ಯೇಸು ಕರ್ತನ ನಾಮದಲ್ಲಿ ತಂದೆಯೇ, ಆಮೇನ್.